ಬೆಂಗಳೂರಿನಲ್ಲಿ ರಸ್ತೆ ಸಮಸ್ಯೆ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ನಗರದಲ್ಲಿ ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ವೈಟ್ ಟಾಪಿಂಗ್ ರಸ್ತೆಗಳು ನಿರ್ವಹಣೆ ಇಲ್ಲದೆ ಜನರಿಗೆ ಶಾಪ ಆಗಿದೆ. ವೈಟ್ ಟಾಪಿಂಗ್ ರಸ್ತೆ ಮಧ್ಯೆ ಎದ್ದಿರುವ ಕಲ್ಲುಗಳಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ಗಾಂಧಿ ಬಜಾರ್ನಲ್ಲಿ ವಾಹನ ಸವಾರರ ಗೋಳು. ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಕಲ್ಲುಗಳೇ ಕಂಟಕ. ಇದು ನಗರದ ಹೃದಯ ಭಾಗದ ಗಾಂಧಿ ಬಜಾರ್ನ ರೋಡ್ಗಳು. ನೋಡೋಕೇನೋ ಸೂಪರ್ ಆಗಿವೆ, ಆದರೆ ಇಲ್ಲಿ ವಾಹನ ಚಲಾಯಿಸುವವರ ಕಷ್ಟ ದೇವರಿಗೆ ಪ್ರೀತಿ. ಗಾಂಧಿ ಬಜಾರ್ನ 800 ಮೀಟರ್ ರಸ್ತೆಯನ್ನ ವೈಟ್ ಟಾಪಿಂಗ್ ಮಾಡಲಾಗಿದೆ. ಇದರ ಮಧ್ಯೆ ಕೆಲವೆಡೆ ಕಲ್ಲುಗಳನ್ನು ಹಾಕಿದ್ದಾರೆ. ಆದರೆ ರಸ್ತೆ ನಿರ್ಮಾಣವಾಗಿ 1 ವರ್ಷವಾಗಿದ್ದು ನಿರ್ವಹಣೆ ಇಲ್ಲದೆ ಕಲ್ಲುಗಳು ಮೇಲಕ್ಕೆದ್ದು ವಾಹನ ಸವಾರರು ತೊಂದರೆ ಅನುಭವಿಸುತ್ತಿದ್ದಾರೆ. ಇವಾಗ ಇಲ್ಲಿ ಆಕ್ಸಿಡೆಂಟ್ ತುಂಬ ಆಗ್ತಾ ಇದೆ. ಈಗ ಮಕ್ಕಳನ್ನು ದಾಟಕ್ಕೂ ಕಷ್ಟ ಆಗ್ತಾ ಇದೆ. ರೋಡ್ ರಸ್ತೆಯಿಂದ ದಾಟಬೇಕಾದ್ರೂ ಕಷ್ಟ ಆಗ್ತಾ ಇದೆ, ಪಾರ್ಕಿಂಗ್ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ. ಇವಾಗ ನೋಡಿ ವೆಹಿಕಲ್ ಎಲ್ಲ ಬಂದು ನಿಂತ್ಕೊಂಡಿದೆ. ಈ ವೆಹಿಕಲ್ಗಳಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಏನಾರು ಹೇಳಕ್ಕೆ ಹೋದ್ರೂ ಇವ್ರ ಮನಸ್ಸು ಬಂದಂಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಳೆದ ವರ್ಷ 28 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ಕಾಮಗಾರಿ ನಡೆದಿತ್ತು. ಆದರೆ ನಿರ್ವಹಣೆ ಕೊರತೆಯಿಂದಾಗಿ ರಸ್ತೆ ಹಳ್ಳ ಹಿಡಿತಿದೆ. ರಸ್ತೆ ಪಕ್ಕದ ಗಿಡಗಳು ನೀರಿಲ್ಲದೆ ಸೊರಗಿ ಹೋಗಿವೆ. ಪಾರ್ಕಿಂಗ್ಗೆ ಸ್ಥಳಾವಕಾಶ ಇಲ್ಲದೆ ಎಲ್ಲೆಂದರಲ್ಲಿ ವಾಹನ ಪಾರ್ಕ್ ಮಾಡೋದ್ರಿಂದ ಟ್ರಾಫಿಕ್ ಜಾಮ್ ಕಿರಿಕಿರಿಯೂ ತಲೆದೋರಿದೆ. ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ ಸ್ಯಾಟರ್ಡೇಸ್ಗಳಲ್ಲಿ, ತುಂಬ ಕಲ್ಗಳಿಂದ ಆಗ್ಬೋದು ಸರ್. ಅದ್ರ ಬಗ್ಗೆ ಸರ್ ಮೇಂಟೈನ್ ಮಾಡಬೇಕಷ್ಟೇ. ಯಾರನ್ನು ಬ್ಲೇಮ್ ಮಾಡಬೇಕು, ಬಟ್ ನೋಡ್ಕೋಬೇಕು. ಯಾರು ಅಥಾರಿಟೀಸ್ ಇರ್ತಾರೋ ಅವ್ರು ನೋಡ್ಕೋಬೇಕು. ಇನ್ನಾದರೂ ಜಿಬಿಎ ಈ ರಸ್ತೆ ಕಡೆಗೆ ಗಮನ ಹರಿಸಿ ಸಾರ್ವಜನಿಕರ ಸಮಸ್ಯೆಗೆ ಇತಿಶ್ರೀ ಹೇಳಬೇಕಿದೆ. ನಟರಾಜ್, TV9 ಬೆಂಗಳೂರು. ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಚಿನ್ನ ಖರೀದಿ ನೆಪದಲ್ಲಿ ಕದೀಮನೊಬ್ಬ ಜ್ಯುವೆಲ್ಲರಿ ಮಾಲೀಕನಿಗೆ ಟೋಪಿ ಹಾಕಿದ್ದಾನೆ. ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಗಸಂದ್ರದ ಗಿರವಿ ಅಂಗಡಿಯಲ್ಲಿ ಘಟನೆ ನಡೆದಿದೆ. ಗ್ರಾಹಕನ ಸೋಗಿನಲ್ಲಿ ಬಂದ ವ್ಯಕ್ತಿ ಸಿಬ್ಬಂದಿಯ ಗಮನ ಬೇರೆಡೆ ಸೆಳೆದು ಅಸಲಿ ಉಂಗುರದ ಬದಲು ನಕಲಿ ಇಟ್ಟು ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ನಕಲಿ ಇನ್ಸ್ಟಾಗ್ರಾಂ ಖಾತೆ ತೆರೆದು ಮಹಿಳೆಯರಿಗೆ ಕಾಟ ಕೊಡ್ತಿದ್ದ ಪೊಲೀಸ್ ಅಪ್ಪನ ವಿರುದ್ಧ ದೂರು ದಾಖಲಾಗಿದೆ. ಮಹದೇವಪುರ ಠಾಣೆಯ PSI ಹನುಮೇಶ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಎಸಗಿರೋ ಆರೋಪ ಕೇಳಿಬಂದಿದೆ. ಕಾನ್ಸ್ಟೇಬಲ್ ಪತ್ನಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ದೂರು ದಾಖಲಾಗಿದೆ.